ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಬಹಳ ದಿವಸದಿಂದ ಫಸ್ಟ್ ಪಿ ಯು ಸಿ ಅಂದರೆ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಒಂದು ವಿಷಯವನ್ನು ಪದೇ ಪದೇ ಕೇಳ್ತಾ ಇದ್ದರು. 30% ಸಿಲೆಬಸ್ ರೆಡ್ಯೂಸ್ ಆಗಿದೆ, ಎಷ್ಟು ಪರ್ಸೆಂಟ್ ರೆಡ್ಯೂಸ್ ಆಗಿದೆ, ಯಾವುದು ರೆಡ್ಯೂಸ್ ಆಗಿದೆ ಅಂಥೇಳಿ ಅವರೆಲ್ಲರಿಗೂ ನಾನು ಹೇಳ್ತಿರೋದು ಒಂದಿದೆ. ದಟ್ ಈಸ್ ಪಿ ಯು ಬೋರ್ಡಿಂದ ನೋಟಿಫಿಕೇಶನ್ ಬರೋ ತನಕ ನಾನು ಹೇಳೋದಿಲ್ಲ ಅಂಥೇಳಿ. ಇವತ್ತು ಪಿ ಯು ಬೋರ್ಡಿಂದ ನೋಟಿಫಿಕೇಶನ್ ಬಂದಿದೆ, ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ನೋಟಿಫಿಕೇಶನ್ ಅಫಿಷಿಯಲಿ, ಇದು 100% ಅಥೆಂಟಿಕ್ ನ್ಯೂಸ್ ಫ್ರಾಮ್ ಪಿ ಯು ಬೋರ್ಡ್. ಓಕೆ, ಯು ಹ್ಯಾವ್ ಟು ಬಿಲೀವ್ ಇಟ್. ಸೊ 30% ರೆಡ್ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಇದು ನೋಟಿಫಿಕೇಶನ್ ನಿಮಗೆ ತೋರಿಸ್ತೀನಿ. ಇದಾದಮೇಲೆ ಸೆಕೆಂಡ್ ಪಿ ಯು ಸಿ ಸಿಲೆಬಸ್ ಅನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಥಮ ಪಿ ಯು ಸಿಯಲ್ಲಿ ಸೈನ್ಸಲ್ಲಿ ಯಾವ್ಯಾವುದನ್ನು ರಿಮೂವ್ ಮಾಡಿದ್ದಾರೆ, ಆರ್ಟ್ಸಲ್ಲಿ ಯಾವ್ಯಾವುದನ್ನು ರಿಮೂವ್ ಮಾಡಿದ್ದಾರೆ ಮತ್ತು ಕಾಮರ್ಸಲ್ಲಿ ಯಾವ್ಯಾವುದನ್ನು ರಿಮೂವ್ ಮಾಡಿದ್ದಾನೆ ಅಂತೇಳಿ ಹೇಳ್ತೀನಿ. ಎಸ್, ಈಗ ಸೈನ್ಸ್ ಇದು ಟೋಟಲ್ ಇದನ್ನು ಒಂದ್ಸಲ ನೋಡ್ಕೊಂಡು ಹೋಗ್ಬಿಡಿ. ಸುತ್ತೋಲೆ ಅಂದರೆ ನೋಟಿಫಿಕೇಶನ್. ಸೊ ಕೋವಿಡ್-19 ಹಿನ್ನೆಲೆಯಲ್ಲಿ 2020-21 ಶೈಕ್ಷಣಿಕ ಸಾಲಿನ ಪಠ್ಯವಸ್ತು ಕಡಿತದ ಕುರಿತು ಸೊ ಆಲ್ರೆಡಿ ಯೂಟ್ಯೂಬಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವೆಲ್ಲ ಹೌದು. ಸೊ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಸೈನ್ಸಲ್ಲಿ ಮಾತ್ರ ಭೌತಶಾಸ್ತ್ರ, ರಸಾಯನ ಮತ್ತು ಗಣಿತಶಾಸ್ತ್ರ ಹಾಗೂ ಜೀವಶಾಸ್ತ್ರ ವಿಷಯಗಳ ಪಠ್ಯ ಕಡಿತವನ್ನು CBSE ಶಿಕ್ಷಣ ಮಂಡಳಿ ಆಸ್ ಇಟ್ ಈಸ್ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಹೌದಾ? ಸೊ 30% ಕಡಿಮೆ ಮಾಡಿದ್ದಾರೆ ಅವರು ಹೇಳೋ ಪ್ರಕಾರ. ಸೊ ಕರ್ನಾಟಕ ಸಂಗೀತ ವಿಷಯವನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿಷಯದಲ್ಲೂ ಕೂಡ ಸಿಲೆಬಸ್ ಅನ್ನು ಕಡಿಮೆ ಮಾಡಿದ್ದಾರೆ. ಓಕೆ, ಸೊ ವಿಶೇಷ ಸೂಚನೆ, ಇದನ್ನು ನೀವು ಬಹಳಷ್ಟು ಫಸ್ಟ್ ಪಿ ಯು ಸಿ ಇದ್ದವರು ತಲೆಯಲ್ಲಿ ಇಟ್ಕೋಬೇಕಾಗ್ತದೆ. ಇದು 2020 ಮತ್ತು 21ನೇ ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಅನ್ವಯಿಸುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದಾದ್ಮೇಲೆ ಈಗ ನೋಡೋಣ ಅಂತ ಸೈನ್ಸಲ್ಲಿ PCMB ಯಾವ್ಯಾವ ಸಿಲೆಬಸ್ಸನ್ನು ತೆಗೆದಿದ್ದಾರೆ ಅಂತ ಹೇಳ್ಬಿಡ್ತೀನಿ. ಸೊ PCMBಯಲ್ಲಿ ಯಾವ್ಯಾವ ಸಿಲೆಬಸ್ಸನ್ನು ತೆಗೆದಿದ್ದಾರೆ ಅಂತೇಳಿ ಫಸ್ಟ್ ಫಿಸಿಕ್ಸಲ್ಲಿ ನೋಡೋಣಂತೆ. ಫಸ್ಟ್ ಫಿಸಿಕ್ಸಲ್ಲಿ ಸೊ ಇದೊಂದು ನೋಟಿಫಿಕೇಶನ್ PDF ಫಾರ್ಮ್ ನಿಮಗೆ ಪಿ ಯು ಬೋರ್ಡಲ್ಲೂ ಕೂಡ ಸಿಗ್ತದೆ, ಅದನ್ನು ನಾನು ಕೂಡ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಪಿ ಯು ಸಿಯಲ್ಲಿ ನೋಡಿ, ಹಾಗೆ ಸ್ಲೋ ಆಗಿ ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೇನೆ, ನೋಡ್ತಾ ಹೋಗಿ. ಸೊ ನೀವು ಅದನ್ನು ನಿಮ್ಮ ಹತ್ರ ಫಿಸಿಕ್ಸ್ ಬುಕ್ ಆಲ್ರೆಡಿ ನಿಮ್ಮ ಹತ್ರ ಇತ್ತು ಅಂತಂದರೆ ಅದನ್ನು ಟಿಕ್ಕು ಕೂಡ ಮಾಡ್ಕೋಬೋದು. ಸೊ ನೋ ಪ್ರಾಬ್ಲಮ್ ಎಟ್ ಆಲ್. ಸೊ ವಿಡಿಯೋವನ್ನು ಪಾಸ್ ಮಾಡ್ಕೊಳ್ಳಿ ವೆರ್ ಎವರ್ ಇಟ್ ಈಸ್ ನೆಸೆಸರಿ. ಸೊ ಯು ಕ್ಯಾನ್ ಸಿ ದ್ಯಾಟ್. ಸ್ಲೋಲಿ ಯು ಕ್ಯಾನ್ ಸಿ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕಲ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ರಿಟೇನ್ ಪೋರ್ಷನ್ ಎವ್ರಿಥಿಂಗ್, ಡಿಟೇಲ್ಡ್ ಪೋರ್ಷನ್ ಮಾತ್ರ ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್, ಫೀಲ್ಡ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್, ಓನ್ಲಿ ದಟ್ ಪೋರ್ಷನ್ is deleted in the first chapter. So that is for the physics first chapter. Second chapter ನೋಡಿ, electrostatic potential and capacitance. retained portion, deleted portion, right? detailed retained portion ನೋಡಿ, deleted. ಈ ಚಾಪ್ಟರ್ ಇಂದ ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ರಿಮೂವ್ ಮಾಡಿಲ್ಲ, ಬಹಳ ನೋಡೋ ಅವಶ್ಯಕತೆ ಇಲ್ಲ. ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಡಿಲೀಟ್ ಮಾಡಿರುವಂಥ ಪೋರ್ಷನ್ ನೋಡಿ, ಕಾರ್ಬನ್ ರೆಸಿಸ್ಟರ್, ಕಲರ್ ಕೋಡ್ ಫಾರ್ ಕಾರ್ಬನ್ ರೆಸಿಸ್ಟರ್ಸ್, ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ಸ್ ಆಫ್ ರೆಸಿಸ್ಟರ್ಸ್. ಉಳಿದಿರುವಂಥ ಎಲ್ಲ ಪೋರ್ಷನ್ ಕೂಡ ಆಸ್ ಇಟ್ ಈಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಿರೋದೇ ಇದೆ. ಸೊ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ದಲ್ಲಿ ಡಿಲೀಟೆಡ್ ಪೋರ್ಷನ್ ಯಾವುದಪ್ಪ ಅಂತಂದರೆ ಸೈಕ್ಲೋಟ್ರಾನ್ ಅನ್ನೋದು. ಫಿಫ್ತ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ದಲ್ಲಿ ಡಿಲೀಟೆಡ್ ಪೋರ್ಷನ್ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಅ ಮ್ಯಾಗ್ನೆಟಿಕ್ ಡೈಪೋಲ್ ಬಾರ್ ಮ್ಯಾಗ್ನೆಟ್ ಅಲಾಂಗ್ ಇಟ್ಸ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಆಕ್ಸಿಸ್, 5.2.3 ಟಾರ್ಕ್ ಆನ್ ಅ ಮ್ಯಾಗ್ನೆಟಿಕ್ ಡೈಪೋಲ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಪ್ಯಾರಾ ಡಯಾ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ವಿತ್ ಎಕ್ಸಾಂಪಲ್ electromagnets and factors affecting their strength and permanent magnet is deleted. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಲ್ಲಿ ನೋಡಿ, ಡಿಲೀಟೆಡ್ ಪೋರ್ಷನ್ ಯಾವುದೂ ಇಲ್ಲ, ಇಡೀ ಚಾಪ್ಟರ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಅಲ್ಟರ್ನೇಟಿಂಗ್ ಕರೆಂಟಲ್ಲಿ ಡಿಲೀಟೆಡ್ ಪೋರ್ಷನ್ ಅಂದರೆ ಪವರ್ ಫ್ಯಾಕ್ಟರ್ ಆ್ಯಂಡ್ ವ್ಯಾಟ್ಲೆಸ್ ಕರೆಂಟ್ ಅಷ್ಟೇ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಡಿಲೀಟೆಡ್ ಪೋರ್ಷನ್ ಅಂದರೆ ಬೇಸಿಕ್ ಐಡಿಯಾ ಆಫ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಡಿಲೀಟೆಡ್ ಪೋರ್ಷನ್ ಅಂತಂದರೆ ರಿಫ್ಲೆಕ್ಷನ್ ಆಫ್ ಲೈಟ್, ಸ್ಪೆರಿಕಲ್ ಮಿರರ್ಸ್, ಮಿರರ್ ಫಾರ್ಮುಲಾ, ಸ್ಕ್ಯಾಟರಿಂಗ್ ಆಫ್ ಲೈಟ್, ಬ್ಲೂ ಕಲರ್ ಆಫ್ ಸ್ಕೈ ಆ್ಯಂಡ್ ರೆಡ್ಡಿಶ್ appearance of the sun at the sunrise and sunset. Wave optics ಅಲ್ಲಿ ನೋಡಿ, ಡಿಲೀಟೆಡ್ ಪೋರ್ಷನ್ ಅಂದರೆ ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ ಆ್ಯಂಡ್ ಆಸ್ಟ್ರೋನಾಮಿಯಲ್ ಟೆಲಿಸ್ಕೋಪ್. ಪೊಲರೈಸೇಷನ್, ಪ್ಲೇನ್ ಪೊಲರೈಸ್ಡ್ ಲೈಟ್, ಬ್ರೆಸ್ಟರ್ಸ್ ಲಾ, ಯೂಸಸ್ ಆಫ್ ಪ್ಲೇನ್, ಇಟ್ ಈಸ್ ರಿಮೂವ್ಡ್. and polarized light and polarides also removed. Dual nature of radiation and matter ನೋಡಿ, ಡಿವಿಷನ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಅನ್ನು ರಿಮೂವ್ ಮಾಡಿದ್ದಾರೆ. ಆಟಮ್ಸ್ ಅಲ್ಲಿ ಯಾವುದೇ ಕಾನ್ಸೆಪ್ಟ್ ಅನ್ನು ರಿಮೂವ್ ಮಾಡಿಲ್ಲ. ನ್ಯೂಕ್ಲಿಯೈದಲ್ಲಿ ಡಿಲೀಟೆಡ್ ಪೋರ್ಷನ್ ನೋಡಿ, ರೇಡಿಯೋ ಆಕ್ಟಿವಿಟಿ, ಅಲ್ಫಾ, ಬೀಟಾ ಅಂಡ್ ಗಾಮಾ ಪಾರ್ಟಿಕಲ್ಸ್ ರಿಮೂವ್ ಮಾಡಿದ್ದಾರೆ. ರೇಡಿಯೋ ಆಕ್ಟಿವ್ ಡಿಕೆ, ಹಾಫ್ ಲೈಫ್, ಮೀನ್ ಲೈಫ್, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂಡ್ ಇಟ್ಸ್ ವೇರಿಯೇಷನ್ ವಿತ್ ದ ಮಾಸ್ ನಂಬರ್ ಇಸ್ ಡಿಲೀಟೆಡ್. ಸೊ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಂದರೆ ಡಿಲೀಟೆಡ್ ಪೋರ್ಷನ್. Zener diode and their characteristics, Zener diode as a voltage regulator is removed.
ಸೊ ಪ್ರಾಕ್ಟಿಕಲ್ಸ್ ಬಗ್ಗೆ ನೀವು ಈಗ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನು ನಿಮ್ಮ ಕಾಲೇಜವರು ತಲೆ ಕೆಡಿಸ್ಕೊಂಡು ಅದನ್ನು ನಿಮಗೆ ಮಾಡಿಸ್ತಾರೆ. ಡೋಂಟ್ ವರಿ ಅಬೌಟ್ ದಟ್. ಕೆಮಿಸ್ಟ್ರಿಯಲ್ಲಿ ನೋಡಿ, ಫಸ್ಟ್ ಚಾಪ್ಟರ್ ಸಾಲಿಡ್ ಸ್ಟೇಟಲ್ಲಿ ಡಿಲೀಟೆಡ್ ಪೋರ್ಷನ್ ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಬ್ಯಾಂಡ್ ಥಿಯರಿ ಆಫ್ ಮೆಟಲ್ ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್ ಆ್ಯಂಡ್ NNP ಟೈಪ್ ಆಫ್ ಸೆಮಿ ಕಂಡಕ್ಟರ್ಸ್. ಸೊ ಕೆಮಿಸ್ಟ್ರಿಯನ್ನು ನಾನು ಡೀಟೇಲ್ ಆಗಿ ಮಾಡ್ತೀನಿ, ಯಾಕಂದರೆ ನನ್ನ ಸಬ್ಜೆಕ್ಟ್ ಕೆಮಿಸ್ಟ್ರಿ ಅಂತ ಅಂದಾಗ ನಾನು ಕೆಮಿಸ್ಟ್ರಿ ಬಗ್ಗೆ ನಾನು ಹೇಳಲೇಬೇಕು. ಇದನ್ನು ವಿತ್ ಟೆಕ್ಸ್ಟ್ ಬುಕ್ ನಿಮ್ಮ ಮುಂದೆ ಇಟ್ಕೊಂಡು ಇದನ್ನು ನಾನು ಹೇಳಿ ತೋರಿಸ್ತೀನಿ. ಸೊ ಅದಕ್ಕೆ ಜಸ್ಟ್ ಅದನ್ನು ನೋಡ್ತಾ ಹೋಗಿ ಅಷ್ಟೇ. ಸೊಲ್ಯೂಷನ್ ಚಾಪ್ಟರ್ ನೋಡಿ, ಡಿಲೀಟೆಡ್ ಪೋರ್ಷನ್, ಅಬ್ನಾರ್ಮಲ್ ಮಾಲಿಕ್ಯುಲರ್ ಮಾಸ್ ಅಂಡ್ ವೆಂಟ್ ಆಫ್ ಫ್ಯಾಕ್ಟರ್. ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಸೊ ಆಲ್ ದೋಸ್ ಬ್ಯಾಟ್ರೀಸ್ ಕಂಪ್ಲೀಟ್ಲಿ ರಿಮೂವ್ಡ್, ಅಂದರೆ ಬ್ಯಾಟ್ರೀಸಲ್ಲಿ ಲೆಡ್ ಅಕ್ಯುಮುಲೇಟರ್, ಫ್ಯೂಯಲ್ ಸೆಲ್ಸ್, ಕೊರೋಷನ್ ಇವೆಲ್ಲ ರಿಮೂವ್ ಮಾಡಿದ್ದಾರೆ. ಸೊ ಡಿಲೀಟೆಡ್ ಪೋರ್ಷನ್ ನೋಡಿ, ಕೆಮಿಕಲ್ ಕೈನೆಟಿಕ್ಸಲ್ಲಿ ಕಾನ್ಸೆಪ್ಟ್ ಆಫ್ ಕೊಲಿಷನ್ ಥಿಯರಿಯನ್ನು ರಿಮೂವ್ ಮಾಡಿದ್ದಾರೆ. ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ಎಮಲ್ಷನ್ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ, ಕೆಟಾಲಿಸಿಸ್ ರಿಮೂವ್ ಮಾಡಿದ್ದಾರೆ, ಅಂದರೆ ಹೋಮೋಜನಸ್ ಹೆಟ್ರೋಜನಸ್. ಸೊ ಆಕ್ಟಿವಿಟಿ ಆಫ್ ಸಾಲಿಡ್ ಕೆಟಾಲಿಸ್, ಎಂಜೈಮ್ ಕೆಟಾಲಿಸಿಸ್ ರಿಮೂವ್ಡ್. ಸೊ ಜನರಲ್ ಪ್ರಿನ್ಸಿಪಲ್ಸ್ ಎಂಟೈರ್ ಚಾಪ್ಟರ್ನ ರಿಮೂವ್ ಮಾಡಿಬಿಟ್ಟಿದ್ದಾರೆ, ಹೋಗಲಿ ಅದ್ಲಾಗೆ. ಪಿ ಬ್ಲಾಕಲ್ಲಿ ನೋಡಿ, ಪ್ರಿಪರೇಷನ್ ಪ್ರಾಪರ್ಟೀಸ್ ಆಫ್ ಫಾಸ್ಫೀನ್, ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ಇಂಡಸ್ಟ್ರಿಯಲ್ ಪ್ರೊಸೆಸ್ ಆಫ್ ಮ್ಯಾನುಫ್ಯಾಕ್ಚರ್ ಆಫ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ರಿಮೂವ್ ಮಾಡಿದ್ದಾರೆ. ಸೊ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಸ್ಟ್ರಕ್ಚರ್ ಓನ್ಲಿ ಇಟ್ ಈಸ್ ರಿಮೂವ್ಡ್. ಫಾಸ್ಫರಸ್ ಅಲ್ಲೋಟ್ರೋಪಿಕ್ ಫಾರ್ಮ್ ರಿಮೂವ್ ಮಾಡಿದ್ದಾರೆ. ಕಂಪೌಂಡ್ಸ್ ಆಫ್ ಫಾಸ್ಫರಸ್ ರಿಮೂವ್ ಮಾಡಿದ್ದಾರೆ. ಪ್ರಿಪರೇಷನ್ ಆಫ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಹೆಲೈಟ್ಸ್ ಆ್ಯಂಡ್ ಆಕ್ಸೋ ಆಸಿಡ್ಸ್ ಅನ್ನು, ಎಲಿಮೆಂಟರಿ ಐಡಿಯಾವನ್ನು ರಿಮೂವ್ ಮಾಡಿದ್ದಾರೆ. ಸೊ ರಿಟೈನ್ಡ್ ಪೋರ್ಷನ್ ಡಿ ಆ್ಯಂಡ್ ಎಫ್ ಬ್ಲಾಕಲ್ಲಿ ನೋಡಿ, ಡಿಲೀಟೆಡ್ ಪೋರ್ಷನ್, ಕೆಮಿಕಲ್ ರಿಯಾಕ್ಟಿವಿಟಿ ಆಫ್ ಲ್ಯಾಂಥನೈಟ್ಸ್ ರಿಮೂವ್ ಮಾಡಿದ್ದಾರೆ, ಆಕ್ಟಿನೈಟ್ಸ್ ರಿಮೂವ್ ಮಾಡಿದ್ದಾರೆ, ಎಲೆಕ್ಟ್ರಾನ್ ಕಾನ್ಫಿಗರೇಷನ್, ಆಕ್ಸಿಡೇಷನ್ ಸ್ಟೇಟ್ ಆ್ಯಂಡ್ ಕಂಪ್ಯಾರಿಸನ್ ವಿತ್ ಲ್ಯಾಂಥನೈಟ್ಸ್, ಅಂದರೆ ಆಲ್ಮೋಸ್ಟ್ ಎಫ್ ಬ್ಲಾಕ್ ಅನ್ನು ರಿಮೂವ್ ಮಾಡಿದ್ದಾರೆ ಅನ್ನೋದನ್ನು ಹೇಳ್ಬೋದು ನಾವು. ಲ್ಯಾಂಥನೈಟ್ಸ್ ಅಲ್ಲಿ ಓನ್ಲಿ ಲ್ಯಾಂಥನೈಟ್ ಕಾಂಟ್ರಾಕ್ಷನ್, ರೀಸನ್ ಆ್ಯಂಡ್ ಕಾನ್ಸಿಕ್ವೆನ್ಸ್ ಅಷ್ಟೇ ಇಟ್ಕೊಂಡಿದ್ದಾರೆ, ಬಿಟ್ಟರೆ ಆಲ್ಮೋಸ್ಟ್ ಎಫ್ ಬ್ಲಾಕ್ ಅನ್ನು ರಿಮೂವ್ ಮಾಡಿದ್ದಾರೆ. ಪ್ರಿಪರೇಷನ್ ಇನ್ ಪ್ರಾಪರ್ಟಿ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇತ್ತು, ಸೊ ಇದನ್ನು ರಿಮೂವ್ ಮಾಡಿಬಿಟ್ಟಿದ್ದಾರೆ. ಕೋಆರ್ಡಿನೇಷನ್ ಕಂಪೌಂಡ್, ಸ್ಟ್ರಕ್ಚರ್ ಆ್ಯಂಡ್ ಸ್ಟೀರಿಯೋ ಐಸೋಮರಿಸಮ್ ರಿಮೂವ್ ಮಾಡಿದ್ದಾರೆ. ಐಸೋಮರಿಸಮ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅನ್ನು ರಿಮೂವ್ ಮಾಡಿದ್ದಾರೆ. ಕ್ವಾಲಿಟೇಟಿವ್ ಅನಾಲಿಸಿಸ್, ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್, ಬಯಾಲಜಿಕಲ್ ಸಿಸ್ಟಮ್ ಇವನ್ನೆಲ್ಲ ರಿಮೂವ್ ಮಾಡಿದ್ದಾರೆ. ಹ್ಯಾಲೋಲ್ಕೇನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ದಲ್ಲಿ ಯೂಸಸ್ ಆ್ಯಂಡ್ ಎನ್ವೈರನ್ಮೆಂಟಲ್ ಇಫೆಕ್ಟ್ ಆಫ್ ಡೈಕ್ಲೋರೋಮೀಥೇನ್, ಟ್ರೈಕ್ಲೋರೋಮೀಥೇನ್, ಟೆಟ್ರಾಕ್ಲೋರೋಮೀಥೇನ್, ಐಡೋಫಾರ್ಮ್ ಫ್ರಿಯಾನ್ಸ್ ಆ್ಯಂಡ್ DDTs ರಿಮೂವ್ಡ್. ಆಲ್ಕೋಹಾಲ್ ಫಿನಾಲ್ಸ್ ಈಥರ್ಸಲ್ಲಿ ಯೂಸಸ್ ವಿತ್ ಸ್ಪೆಷಲ್ ರಿಫರೆನ್ಸ್ ಟು ಮೆಥನಾಲ್ ಆ್ಯಂಡ್ ಇಥನಾಲ್ ಇಸ್ ರಿಮೂವ್ಡ್. ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಯಾವುದೇ ಕಾನ್ಸೆಪ್ಟನ್ನು ರಿಮೂವ್ ಮಾಡಿಲ್ಲ. ಅಮೈನ್ಸ್ ಅಲ್ಲಿ ಡಯೋಸೋನಿಯಂ ಸಾಲ್ಟ್ ಕಂಪ್ಲೀಟ್ ಪೋರ್ಷನ್ ಅನ್ನು ರಿಮೂವ್ ಮಾಡಿದ್ದಾರೆ. ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಆಲಿಗೋಸೆಕ್ರೈಡ್ಸ್, ಇಲ್ಲಿ ಕಾರ್ಬೋಹೈಡ್ರೇಟ್ ಅಲ್ಲಿ ಮೋನೋಸೆಕ್ರೈಡ್ಸ್ ಒಂದು ಇಟ್ಕೊಂಡ್ರೆ ಅದನ್ನು ಆಲಿಗೋಸೆಕ್ರೈಡ್, ಪಾಲಿಸೆಕ್ರೈಡ್ಸ್ ಎಲ್ಲದನ್ನು ರಿಮೂವ್ ಮಾಡಿದ್ದಾರೆ. ವಿಟಮಿನ್ಸ್ ಅಲ್ಲಿ ಕ್ಲಾಸಿಫಿಕೇಶನ್ ಅಂಡ್ ಫಂಕ್ಷನ್ ರಿಮೂವ್ ಮಾಡಿದ್ದಾರೆ. ಎಂಜೈಮ್ಸ್, ಹಾರ್ಮೋನ್ಸ್, ಎಲಿಮೆಂಟರಿ ಐಡಿಯಾ ಇನ್ಕ್ಲೂಡಿಂಗ್ ಸ್ಟ್ರಕ್ಚರ್ ಇಸ್ ರಿಮೂವ್ಡ್. ಪಾಲಿಮರ್ಸ್ ಇಡೀ ಚಾಪ್ಟರ್ ರಿಮೂವ್ ಮಾಡಿದ್ದಾರೆ. ಕೆಮಿಸ್ಟ್ರಿ ಎವರಿಡೇ ಲೈಫ್ ಇಡೀ ಚಾಪ್ಟರೇ ಡಿಲೀಟ್ ಆಗಿ ಹೋಗಿದೆ. ಆ್ಯಂಡ್ ಪ್ರಾಕ್ಟಿಕಲ್ ಬಗ್ಗೆ ನೀವು ಈಗ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮ್ಯಾಥಮೆಟಿಕ್ಸ್ ಅಲ್ಲಿ ನೋಡಿ, ಡಿಲೀಟೆಡ್ ಪೋರ್ಷನ್, ರಿಲೇಷನ್ ಅಂಡ್ ಫಂಕ್ಷನ್ ಅಲ್ಲಿ ಕಂಪೋಸಿಷನ್ ಫಂಕ್ಷನ್ಸ್, ಇನ್ವರ್ಸ್ ಆಫ್ ಫಂಕ್ಷನ್ ರಿಮೂವ್ ಮಾಡಿದ್ದಾರೆ. ಇನ್ವರ್ಸ್ ಸಿಗ್ನೋಮೆಟ್ರಿ ಫಂಕ್ಷನ್ ಅಲ್ಲಿ ಗ್ರಾಫ್ಸ್ ಆಫ್ ಇನ್ವರ್ಸ್ ಸಿಗ್ನೋಮೆಟ್ರಿ ಫಂಕ್ಷನ್, ಎಲಿಮೆಂಟರಿ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಸಿಗ್ನೋಮೆಟ್ರಿ ಫಂಕ್ಷನ್ ರಿಮೂವ್ ಮಾಡಿದ್ದಾರೆ. ಸೊ ಮ್ಯಾಟ್ರೈಸಸ್ ಅಲ್ಲಿ ಎಕ್ಸಿಸ್ಟೆನ್ಸ್ ಆಫ್ ನಾನ್ ಜೀರೋ ಮ್ಯಾಟ್ರೈಸಸ್ ಹೂಸ್ ಪ್ರಾಡಕ್ಟ್ ಇಸ್ ಜೀರೋ ಮ್ಯಾಟ್ರಿಕ್ಸ್, ಕಾನ್ಸೆಪ್ಟ್ ಆಫ್ ಎಲಿಮೆಂಟರಿ ರೋ ಅಂಡ್ ಕಾಲಮ್ ಆಪರೇಷನ್ಸ್, ಪ್ರೂಫ್ ಆಫ್ ದ ಯುನಿಕ್ ಅಂಡ್ ಇನ್ವರ್ಸ್ ಇಫ್ ಇಟ್ ಈಸ್ ಎಕ್ಸಿಸ್ಟ್ ಅದನ್ನು ರಿಮೂವ್ ಮಾಡಿದ್ದಾರೆ. ಡೆಟರ್ಮಿನೆಂಟ್ಸ್ ಅಲ್ಲಿ ಪ್ರಾಪರ್ಟೀಸ್ ಆಫ್ ಡೆಟರ್ಮಿನೆಂಟ್ಸ್, ಕನ್ಸಿಸ್ಟೆನ್ಸಿ, ಇನ್ಕನ್ಸಿಸ್ಟೆನ್ಸಿ, ನಂಬರ್ ಆಫ್ ಸೊಲ್ಯೂಷನ್ಸ್ ಆಫ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇಟ್ ಈಸ್ ರಿಮೂವ್ಡ್. ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಅಲ್ಲಿ ರೋಲ್ಸ್ ಅಂಡ್ ಲಾಗ್ರಾಂಜ್ ಮೀನ್ ವ್ಯಾಲ್ಯೂ ಥಿಯರಮ್ ಇಟ್ ಈಸ್ ರಿಮೂವ್ಡ್. ಅಪ್ಲಿಕೇಶನ್ ಡೆರಿವೇಟಿವ್ಸ್ ಅಲ್ಲಿ ಡಿಲೀಟೆಡ್ ಪೋರ್ಷನ್ ನೋಡಿ, ರೇಟ್ ಆಫ್ ಚೇಂಜ್ ಆಫ್ ಬಾಡೀಸ್, ಯೂಸ್ ಆಫ್ ಡೆರಿವೇಶನ್, ಅಪ್ರಾಕ್ಸಿಮೇಷನ್ ಇಸ್ ರಿಮೂವ್ಡ್. ಇಂಟಿಗ್ರಲ್ಸ್ ಅಲ್ಲಿ ಸೊ ಇಕ್ವೇಷನ್ ಡೆಫಿನೆಟ್ ಇಂಟಿಗ್ರಲ್ ಆಸ್ ಅ ಲಿಮಿಟ್ ಆಫ್ ಸಮ್ ಇಸ್ ರಿಮೂವ್ಡ್. ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಅಲ್ಲಿ ಇಂಟಿಗ್ರಲ್ ಅಲ್ಲಿ ಏರಿಯಾ ಬಿಟ್ವೀನ್ ಎನಿ ಆಫ್ ದ ಟೂ ಅಬೋವ್ ಸೆಡ್ ಕರ್ವ್ ಇಸ್ ರಿಮೂವ್ಡ್. ಡಿಫರೆನ್ಷಿಯಲ್ ಇಕ್ವೇಷನ್ ಅಲ್ಲಿ ಫಾರ್ಮೇಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ whose general solution is given, solution of the linear differential equation of the type it is removed. ವೆಕ್ಟರ್ ಅಲ್ಜೆಬ್ರಾದಲ್ಲಿ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಆಫ್ ವೆಕ್ಟರ್ಸ್ ರಿಮೂವ್ ಮಾಡಿದ್ದಾರೆ. 3 dimensional ಜಾಮೆಟ್ರಿಯಲ್ಲಿ ಆಂಗಲ್ ಬಿಟ್ವೀನ್ 2 lines, 2 planes, a line and a line, a plane it is removed. ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಲಿ ಮ್ಯಾಥಮೆಟಿಕಲ್ ಫಾರ್ಮೇಷನ್ ಆಫ್ LP is removed. and probability ಅಲ್ಲಿ mean and variable of random variable binomial probability distribution is removed. ಲಾಸ್ಟ್ ಬಯಾಲಜಿಯಲ್ಲಿ ಡಿಲೀಟೆಡ್ ಪೋರ್ಷನ್ ನೋಡಿ, ಸೊ ರಿಪ್ರೊಡಕ್ಷನ್ ಫಸ್ಟ್ ಚಾಪ್ಟರ್ ಯೂನಿಟ್ 5 ಅಂತ ಏನಿದೆ, 6 ಅಂತ ಏನಿದೆ, ಸೊ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ ಚಾಪ್ಟರ್ 1. ಸೊ ಚಾಪ್ಟರ್ 7 ಎವಲ್ಯೂಷನ್ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಡಿಲೀಟೆಡ್ ಪೋರ್ಷನ್ ನೋಡಿ, ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಆಫ್ ಫುಡ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ. ಬಯೋಟೆಕ್ನಾಲಜಿಯಲ್ಲಿ ಯಾವ ಒಂದು ಕಾನ್ಸೆಪ್ಟನ್ನು ರಿಮೂವ್ ಮಾಡಿಲ್ಲ. ಇಕಾಲಜಿಯಲ್ಲಿ ಡಿಲೀಟೆಡ್ ಪೋರ್ಷನ್ ನೋಡಿ, ಇಕೋಸಿಸ್ಟಮ್ ಮತ್ತು ಎನ್ವೈರನ್ಮೆಂಟಲ್ ಇಶ್ಯೂ ಅನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಸೊ ಇದು ಪ್ರಾಕ್ಟಿಕಲ್ಸ್, ದೀಸ್ ಆರ್ ದ ಪ್ರಾಕ್ಟಿಕಲ್ಸ್ ವಿಚ್ ಈಸ್ ರಿಮೂವ್ಡ್. ಇದಿಷ್ಟು ಸೈನ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ನಾನು ಹೇಳಿರೋದು. ಆ್ಯಸ್ ಐ ಟೋಲ್ಡ್, ನಾನು ಕೆಮಿಸ್ಟ್ರಿಯನ್ನು ಡೀಟೇಲ್ ಆಗಿ ಹೇಳ್ತೀನಿ. ಮತ್ತು ನಿಮಗೆ ಲ್ಯಾಂಗ್ವೇಜ್ ಏನಾದರೂ ಬೇಕು ಅಂತಂದರೆ, ಅದನ್ನು ಕೂಡ ಹೇಳಿಬಿಡ್ತೀನಿ. ಸೊ ಲ್ಯಾಂಗ್ವೇಜಲ್ಲೂ ಕೂಡ ಏನನ್ನು ರಿಮೂವ್ ಮಾಡಿದ್ದಾರೆ ಅಂಥೇಳಿ.
ಸೊ ಅದನ್ನು ಕೂಡ ನೋಡಿ ಇಟ್ಕೊಂಡಿರಿ. ಸೊ ನಿಮಗೆ ಲ್ಯಾಂಗ್ವೇಜ್ ಬುಕ್ ನಿಮ್ಮ ಹತ್ರ ಇದ್ದಿರ್ತದೆ. ಸೊ ಅದರಲ್ಲೂ ಕೂಡ ಯು ಕ್ಯಾನ್ ಸಿ ದ್ಯಾಟ್. ಎಸ್, ಲ್ಯಾಂಗ್ವೇಜ್ ನೋಡಿ ಉಳಿಸಿಕೊಂಡಿರೋದಾಯಿತು. ತೆಗೆದಿರುವಂತಹ ಪಠ್ಯಕ್ರಮ ನೋಡಿ. ಸೊ ಇದು ಅಧ್ಯಾಯ ಸಂಖ್ಯೆ, ಒಂದು ಸರಿ ನೋಡ್ಕೊಂಡ್ಬಿಡಿ. ಸೊ ತೆಗೆದಿರುವಂಥ ಪಠ್ಯಕ್ರಮ ಪದ್ಯ ಭಾಗ ಮತ್ತು ಗದ್ಯ ಭಾಗದಲ್ಲಿ ಕನ್ನಡದಲ್ಲಿ ಬಿಟ್ಟಿರುವ ಗದ್ಯ ಮತ್ತು ಪದ್ಯ ಭಾಗಗಳ ವ್ಯಾಕರಣಾಂಶವನ್ನು ತೆಗೆಯುವುದು, ಅಂದರೆ ಇದರಲ್ಲಿರುವಂಥ ವ್ಯಾಕರಣವನ್ನು ಕೂಡ ತೆಗೆದಿದ್ದಾರೆ. ಆಂಗ್ಲ ಭಾಷೆ ನೋಡಿ ಉಳಿಸಿಕೊಂಡಿರೋದಾಯಿತು. ತೆಗೆದಿರೋದು ನೋಡಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಅಂದರೆ 4th, 8th, 9th ಆ್ಯಂಡ್ 14th ಲೆಸನ್ಸ್ ಆರ್ ರಿಮೂವ್ಡ್. ಹಿಂದಿಯಲ್ಲಿ ನೋಡಿ ಉಳಿಸಿಕೊಂಡಿರೋದಾಯಿತು. ರಿಮೂವ್ಡ್ ಅಂತ ತೆಗೆದಿದ್ದು ನೋಡಿ, ಸಿ ಇವಷ್ಟು ತೆಗೆದಿದ್ದಾರೆ. ಅಧ್ಯಾಯ ಸಂಖ್ಯೆ 6, 7, 8, 3, 4, 5, 6 ರಿಮೂವ್ ಮಾಡಿದ್ದಾರೆ. ಸೊ ಅದು ದಿಸ್ ಯು PUC ಹಿಂದಿ. ಸೊ ಇವಿಷ್ಟನ್ನು ಹೇಳಿದೆ. ಸೊ ಇನ್ನು ಉಳಿದಿರೋಂಥ ಲ್ಯಾಂಗ್ವೇಜ್ ನಿಮಗೆ ಬೇಕಂತಂದ್ರೂ ಕೂಡ ಯು ಕ್ಯಾನ್ ಸಿ ದ್ಯಾಟ್. ಇದು ನಿಮಗೆ PU ಬೋರ್ಡ್ ವೆಬ್ಸೈಟಲ್ಲಿ ಸಿಗ್ತದೆ. ಸೊ ಸಂಸ್ಕೃತದಲ್ಲಿ ಯು ಕ್ಯಾನ್ ಸಿ ದ್ಯಾಟ್ ತೆಗೆದಿರೋ ಪಠ್ಯಕ್ರಮ 8th and 10th ರಿಮೂವ್ ಮಾಡಿದ್ದಾರೆ, ರೈಟ್. ಸೊ ಇದಿಷ್ಟು ಕೂಡ PU ಬೋರ್ಡ್, ಕರ್ನಾಟಕ PU ಬೋರ್ಡ್ದವರು ಅಫಿಷಿಯಲಿ ಅನೌನ್ಸ್ ಮಾಡಿರುವಂತಹ ಚಾಪ್ಟರ್ಸ್ ರಿಮೂವ್ ಮಾಡಿರುವಂಥದ್ದು. ಇದರ PDF ನಿಮಗೆ PU ಬೋರ್ಡಲ್ಲಿ ಸಿಗ್ತದೆ. ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ನಾನು ಹಾಕಿರ್ತೀನಿ. ಸೊ ದೋಸ್ ವಾಂಟ್ ಯು ಕ್ಯಾನ್ ಸಿ ದ್ಯಾಟ್, ಆ್ಯಂಡ್ ಇಫ್ ಯು ವಾಂಟ್ ಯು ಕ್ಯಾನ್ ಮಾರ್ಕ್ ದಿಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಫಸ್ಟ್ PUCಯಲ್ಲಿ ಯಾವ್ಯಾವ ಚಾಪ್ಟರ್ನ ರಿಮೂವ್ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.